ಹಾಯ್ ಎಲ್ಲರಿಗೂ, ಹೆಂಗಿದ್ದೀರಾ ಎಲ್ಲರೂ? ಅಂದಂಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗಿತ್ತು ಅಂತ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಕಾಮಿಡಿ ವಿಡಿಯೋಸ್ ಎಲ್ಲ ನಿಮ್ಮ ಫೋನ್ ಒಳಗೆ ಬರ್ತಾವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇ ರೇಷ್ಮಿ ರೇಷ್ಮಿ ಎಲ್ಲಿ ಬಡಿರ್ತಾಳೆ? ನಾನು ಬಿ ಪಿ ಗುಳಿಗಿನ ಕಾಣಿಸ್ವಲ್ವಿ ಇತ್ತಾಗ. ಎಷ್ಟು ಸಲ ಹೇಳಿ ನೋಡ್ ನಾನು ನನ್ನ ಗುಳಿಗೆ ಅತ್ತಾಗಿತ್ತಾಗ ಮಾಡಬೇಡ ಅಂದ. ಅನ್ನಂಗ ಇವತ್ತು ನನ್ನ ರೂಮ್ ಕಥಾನು ಹೊಡೆದಿಲಿಕ್ಕಿ. ನೋಡ್ ಅತ್ತೇನ ಕಿಮ್ಮತ್ತಿಲ್ಲ, ಕರ್ದಿಟ್ಟೋ ತಾತಿನ ಬಂದಿಲ್ಲ. ಏನಾತ್ರಿ ಅತ್ತಿಯರ, ಯಾಕೆ ಹೋದ್ರ ಕುಂತೀರಿ? ರೊಟ್ಟಿಗ ನೀರಿಟ್ಟಿನ್ರಿ ಅತ್ತಿಯರ, ಅದಕ್ಕರಿ ಏನಾತ್ ಹೇಳ್ರಿ? ಏನಿಲ್ಲ, ನಾನು ಬಿ ಪಿ ಗುಳಿಗೆ ಎಲ್ಲಿಟ್ಟಿ ಅತ್ತಿಯರ? ಎಲ್ಲಿ ಅಡಿಕೆ ಡಬ್ಬ್ಯಾಗ ನೀನೆ ಇಟ್ಟಿರಿಲ್ರಿ, ಮತ್ ಇವತ್ ನನಗೆ ಕೇಳಾಕ್ ಕುಂತಿರಲ್ರಿ ಅತ್ತಿಯರ. ಹೇ ಹೌದಲ್ಲ, ನೆನಪ ಇಲ್ಲಿ ನೋಡು. ಆಗಲೇ ಸಂಜೆ ಆತೋ, ಇನ್ನ ಕಸ ಹುಡುಗಿಲ್ಲೇನು? ಅಂಗ್ಳ ಬಾಗ್ಲ ಮತ್ತ ಹಾಲು ಕಸ ಹುಡುಗಿನ್ರಿ, ಮತ್ ನನ್ ರೂಮ್ ಕಸ ಹುಡುಕ್ಬೇಕ ಬೇಡ ಅಲ್ರಿ ಅತ್ತೀರ? ಕಸ ಹುಡ್ಗಾಕಿನೈತ್ರಿ, ಸ್ವಚ್ಛ ಐತಲ್ರಿ. ಬೆಳಗ್ಗೆ ಹುಡುಗಿರ್ತೀನಿ, ನೀವೇನ್ ಸಣ್ಣ ಹುಡುಗ್ರೇನ್ರಿ? ಕಸ ಹಾಕಿ ಕಸ ಎಲ್ಲ ರಾಡಿ ಮಾಡಕ್ ಒಂದ್ಸಲ ಅಂದಿನ್ರಿ ನಾನು ಮಾಡಂದ್ರೆ ಏಟಂದ್ ಮಾಡ್ಬೇಕು? ನನಗೂ ಕೈ ಎಲ್ಲ ಸೋತ್ ಬರಾಕುಂತವ್ರಿ ಅತ್ತಿಯರ. ಬಾರಿ ಬಿಡ್ವಾ. ಎಲೆ ಹಿಡ್ಕಿ ಡಬ್ಬಿ ತಂದು ಕೊಡು ಅತ್ತಿಯರ. ಈಗ ಇಲ್ಲೇ ಕುಂತ್ ಬಿಡ್ತೀರೇನ್ರಿ? ರಾತ್ರಿ ಮಟ್ಟ ಎದ್ ಬರ್ತೀರಾ? ಬರ್ತೀನಿ, ಗುಳಿಗೆ ತಗೊಂಡು. ಎದಕ್ಕ? ಅಲ್ಲೇ ಬಂದ್ ಗುಳಿಗೆ ತಗೋರಿ ಅತ್ತಿಯರ, ನಂಗೆ ಕಾಣಿಸ್ಬೇಡ್ರಿಪ್ಪ. ನೀವು ರೊಟ್ಟಿ ಬಡಿಯೋದೈತಲ್ಲಿ, ನನ್ನ ಮಗ ಹೋಮ್ವರ್ಕ್ ಮಾಡಿಸೋದೈತಿ. ನಿನ್ನೆ ಟೀಚರ್ ಬೈದ್ ಕಳ್ಸ್ಯಾಳ್ರಿ, ನಿಮ್ ಮಗ ಬರೆಯಂಗಿಲ್ಲ ಬಿಡಂಗಿಲ್ಲ ಅಂದು. ನನಗೋ ಕೆಲ್ಸ ನನ್ಗೆ ರಗಡ್ ಇರ್ತಾವು, ನೀವು ಮಾಡ್ಕರಿ ನಿಮಗ್ ಕೆಲಸ. ಯವ್ವ, ಒಂದ್ ಗುಳಿಗೆ ಕೊಡಂದ್ರೆ ಎಷ್ಟು ಮಾತಾಡ್ತೀಯ ಅಂತಾನ? ಒಂದ್ ವಾಟೆ ಚಾರ ಕೊಡ್ತೀಯ ನೀನ್ ನೋಡು, ಅದಕ್ಕೂ ಒಂದ್ 4 ಮಾತಾಡ್ತೀಯ ಅಲ್ರಿ ಅತ್ತಿಯರ. ಈಗರ 4 ಗಂಟೆಗೆ ಕುಡ್ದಿರಿ, ಮತ್ತೆ ಚಾ ಅಂತಿರಲ್ರಿ. ಈಗ ಎಷ್ಟಾಗೈತಿ ಟೈಮ್? 5:30 ರೀ. ಅಲ್ಲಲ್ಲಿ ಒಂದ್ ತಾಸಿಗೊಮ್ಮೆ ಚಾ ಕುಡಿಲಿಲ್ಲ ಅಂದ್ರೆ ನಂಗೆ ಚಕ್ರ ಬರ್ತೈತಿ, ನಿಂಗೆ ಗೊತ್ತೈತಿಲ್ಲ? ಅಯ್ಯ ದೇವ್ರೆ, ಅದೇನ್ ಟಾನಿಕ್ ಏನ್ರಿ ಅತ್ತಿಯರ ಚಕ್ರ ಬರಾಕ? ಕುಡಿಲಿಲ್ಲ ಅಂದ್ರ ಈಗ 5:30 ಆಗೈತಿ, 6:30 ಕೊಡ್ತೀನಿ ತಗೋರಿ. ನಿಮ್ ಮಗನು ಬರ್ಲಿ. ಬಂದೆ ನೋಡು, ನನ್ ಮಗನ ಬಂದ. ಹೋಗ್ ಚಾ ಮಾಡ್ಕೊಂಬ ಹೋಗ. ಒಟ್ಟು ಚಾ ಕುಡಿಯಾಕ ಒಂದೇವ, ಯಾವಾಗ ಬೇಕವಾಗ ಚಾ ಕುಡಿಯುವುದು. ಹೋಗ ರೇಷ್ಮಿ, 3 ವಾಟೆ ಚಾ ತಗೊಂಬ ಹೋಗ. ಚಾ ಬಿಸ್ಕಿಟ್ ನಾನು ನೀನು ಅವಾಗ ಕುಂತು ಕುಡಿಯೋದು 7 ದಿನ ಆತ್ ನೋಡು. ಕುಂತು ಕುಡಿಯಾನಂತ ಹೋಗ. ನಿಂಗೊಂದು ಖುಷಿ ವಿಚಾರ ಹೇಳ್ತೀನಿ. ಖರೇನು? ಏನ್ರಿ ಅದು ಖುಷಿ ವಿಚಾರ? ಈಗ ಹೇಳ್ರಿ, ಆಮೇಲೆ ಬೇಕಂದ್ರೆ ಚಾ ಕೊಡ್ತೀನಿ. ನಾ ಹೇಳಿದ್ನಂದ್ರ ಖುಷಿಲೇ ಕುಡ್ದಾಡ್ಬಿಡ್ತಿ. ಹೋಗೋಗ್ ಚಾ ಮಾಡ್ಕೊಂಬ. ಅಲ್ಲಿ ಮಟ ನಾನಾರ ಹೇಳುದಿಲ್ಲಪ್ಪ. ಚಾ ತರ್ತೀನಿ ತಡ್ರಿ. ಇಲ್ಲ ಅದು ಖುಷಿ ವಿಚಾರ? ನಿಮ್ ತಂಗಿ ಬರಕುಂತಾಳೇನು? ಅಲ್ಲ ಬೇಯವ್ವ, ನಿಮ್ಮಪ್ಪ ಬರಕುಂತಾನ? ಇಲ್ಲ ಮತ್ತೇನಿಲ್ಲ ಖುಷಿ ವಿಚಾರ. ಬೇಯವ್ವ, ಇವತ್ತು ಪಗಾರ ಬಂತ ನಂದು, ಅದ ರೇಷ್ಮಿ ಕೈಯಾಗ ಕೊಟ್ಟು ಆಕಿಗ ಖುಷಿ ಪಡಿಸ್ಬೇಕಂದ ಅಷ್ಟ ಬೇಯವ್ವ, ಮತ್ತೇನೇನು ಇಲ್ಲ. ಈ ಹಲ್ಕಟ ಬಾಡ್ಯಾಗ ಅವನ್ ಕೈಯಾಗ ಕೊಡ್ಬೇಕು ಅನ್ನೋದಿಲ್ಲ, ಎಂಟಿ ಕೈಯಾಗ ಕೊಡ್ತಾನ ಮೊದ್ಲು ಊರ್ಜಿಟ್ಟೆ. ಹೋಗ್ ಒಳಗ ಅರ್ಬಿ ಬೇರೆ ಹಾಕಂಬ ಹೋಗ್. ಕೈಕಾಲ್ ಮಕ್ಕ ತಕ್ಕೊಂಡು ಚಾ ಕುಡಿ ಅಂತಿ. ನಾನು ಎಲ್ಲಿ ಖುಷಿ ವಿಚಾರ ಅಂದ್ರೆ ನನ್ನ ಮಗಳ ಬರಕುಂತಾಳ ಏನೋ ಅನ್ಕೊಂಡಿದ್ನಿ. ನನ್ನ ಮಗಳಿಗೆ ಅದಿಕ್ಕಿಲ್ವಾ? ಕರೆಯಾರಿಲ್ಲ. ನಾನು ವಯಸ್ಸಾದಕಿ ಏನ್ ಮಾಡ್ಬೇಕು? ಕರಿಬೇಕಂದ್ರೆ ನಂಗೆ ಫೋನ್ ಒತ್ತಕಾಕ ಬರಂಗಿಲ್ಲ. ಇವಕ್ಕೆ ಫೋನ್ ಒತ್ತಕಾಕ ಬಂದ್ರು ಏನೇನೋ ಉಪಯೋಗ ಇಲ್ಲ, ಕರೆಯಂಗಿಲ್ಲ. ಮನೆ ಮಗಳಿಗೆ ಕಿಮ್ಮತ್ತಿಲ್ಲ. ಅತ್ತಿಯರ, ಇವ್ರು ಎಲ್ಲಿ ಹೋದ್ರಿ? ಕಾಣಿಸವಲ್ರಲ್ಲ. ಪೈಖಾನೆಗೆ ಹೋಗ್ಯಾನ. ಹೋಗ್ತೇನೆ ನೋಡ್ ನೀನು ಅಲ್ಲೇ. ಹೌದೇನ್ರಿ ಅತ್ತಿಯರ? ಇಲ್ಲಿ ತಗೋರಿ, ನಾ ಹೋಗುದಿಲ್ಲ. ಅವ್ರು ಬಂದ ಮೇಲೆ ನಂಗೆ ಕರೀರಿ. ಚಾ ಆಗೈತಿ, ಸೋಸ್ಕೊಂಡ್ ಬರ್ತೇನ. ಖುಷಿ ನೋಡ್, ಖುಷಿ. ಖುಷಿ ಆಗ್ಬಿಟ್ಟ. ನವಿಲ ಗರಿ ಸುಬನಾತಿ ಸುಬ್ಬಿ. ರೇಷ್ಮಾ ಡಾರ್ಲಿಂಗ್. ರೇಷ್ಮಾ ಹಲಕಟ ಬಾಡ ತಾಯಿ ಕುಂತಾಳ, ನಾ ಖಬರಿಲ್ಲ. ಹೆಂಗ್ ಕರಿಬೇಕ? ನಾನು ಮತ್ತೆ ನನ್ನ ಬಾಯಾಗ ನಂಗೆ ಮಾತು ಬೇರೆ ಬರ್ತಾವ ನೋಡ. ನಾನು ಹಲಕಟ ಬಾಡ. ಇವ್ವ, ನಮ್ಮ ಅತ್ತಿಗ ಖುಷಿ ವಿಚಾರ ಅಂದಿದ್ದಕ್ಕೆ ನೋಡಿ ಎಷ್ಟು ಉರ್ದು ಬಿಟ್ಟೈತಿ. ಬಾರಿ ಅದಾಳ ನಮ್ಮ ಅತ್ತಿನು. ತಡಿ, ಇನ್ನೊಂದ್ಸಲ ಪುರಿಸ್ತೀನಿ ನಮ್ಮ ಅತ್ತಿಗ. ತಗೋರಿ ಚಾ. ಚಾ ಏನಿದು? ಚಾ ಅಲ್ಲಿದು ಅಮೃತ. ಹೌದೌದು, ಅಮೃತ. ವಿಷ ಕೊಟ್ರು ನಿನಗೆ ಅಮೃತನ ಕಾಣಿಸ್ತಿ. ತಗೋ, ಹೆಂಡತಿ ಕೊಟ್ಟಾಗ. ಅತ್ತಿಯರ, ಚಾ ಹೆಂಗಾಗಿದ್ರಿ? ಬೆಲ್ಲದ ಚಾ ನೋಡ್ರಿ. ಚಾ ಆದಂಗ ಆಗಿತ್ಗೋ. ಮತ್ತೇನ್ ಬ್ಯಾರೆ ಪೆಸಲ್ ಹಾಕೈತಿ? ಅದ ಒಂದು ನೀರ್ ಹಾಕಿದ್ ಚಾ. ಇಲ್ರಿ ಅತ್ತಿಯರ, ಈಗರ ಇವ್ರು ಅರ್ಧ ಲೀಟರ್ ಹಾಲು ತಂದಿದ್ರ, ಅದ್ರಾಗಿನ ಅರ್ಧ ಹಾಲು ಹಾಕಿ ಚಲೋತ್ನಾಗಿ ಹಾಲ್ನಾಗ ಚಾ ಮಾಡ್ಕೊಂಡು ಬಂದಿನ್ರಿ ಅತ್ತಿಯರ. ಆತಗ, ಚಲೋ ಆಗೈತಿ. ನೀ ಕುಡಿಬೇಕಿಲ್ಲ ಅತ್ತಿಯರ? ನನಗೆ ಯಜಮಾನ್ರು ಖುಷಿ ವಿಚಾರ ಅಂದಿದ್ಕ ನಾ ಅರ್ಧ ಲೀಟ್ರು ಉಳ್ದಿದ್ದ ಹಾಲಿತ್ತಲ್ರಿ, ಅದನ್ನೆಲ್ಲ ನನಗೆ ಕುಡ್ದು ಬಿಟ್ಟಿನ್ರಿ ಅತ್ತಿಯರ. ನಂಗೆ ಚಾ ಬ್ಯಾಡ್ರಿ ರೀ. ಲಗುನ ಹೇಳ್ರಿಪ್ಪ, ನೀವು ಏಟೋತ್ ಮಾಡ್ತೀರಿ? ನಾ ಇನ್ನ ರೊಟ್ಟಿ ಮಾಡ್ಬೇಕಲ್ಲಿ. ಏನ್ ಖುಷಿ ವಿಚಾರ ಹೇಳ್ರಿ? ಏನಿಲ್ಲ, ಇವತ್ತು ಪಗಾರ ಬಂತು. ಏನಾರ ಖರೀದಿ ಮಾಡಿದ್ರೇನ್ ಮತ್ತ? ಇಲ್ಲ ಮರಯ್ಯ, ಇಲ್ಲ ಏನೇನು 1 ರೂಪಾಯಿ ಮುಟ್ಟಿಲ್ಲ. ನಾನು ಎಲ್ಲ ತಂದು ನಿನ್ನ ಕೈಯಾಗ ಕೊಡ್ಬೇಕು ಅಂದು ಬರು ಮುಂದ ಏನೇನು ತಂದಿಲ್ಲ. ಇವತ್ತು ಆಟೋದಾಗನು ಬಂದಿಲ್ಲ ನಾನು. ರಶ್ ಬಸ್ನಾಗ ಬಂದಿನಿ 10 ರೂಪಾಯಿ ಕೊಟ್ಟು. ನೀನ್ ನನ್ನ ಮಹಾರಾಣಿ, ನೀ ಹೇಳ್ದಂಗ ಅಲ್ಲ ನಾ ಕೇಳುದು. ಮಹಾರಾಣಿ ಅಂತ ಮಹಾರಾಣಿ. ಇಲ್ಲಿ ತಾಯಿ ಹೊಟ್ಯಾಗ ಕಾರ ಕಲಸಿಟ್ಟು ಹೆಂಡತಿಗೆ ನೋಡು, ಹೆಂಡತಿ ಲಾಲೆ ಮಾಡ್ದಂಗ ಮಾಡಕುಂತಾನ. ಯಜಮಾನ ನಿನಗಿಂತಲೂ ಸಿರಿಯೇನಾ ಓ ಹೊಂಬಾಳೆ ಚೆಲುವೆ. ಅಯ್ಯಯ್ಯಯ್ಯ, ಇದು ನೋಡಿದ ಸಾಯಂಕಾಲ
ಹೊತ್ತು ಮುಳುಗಿಂದೆ ಕಣ್ಣೀರ್ ಹಾಕೊಂಡ್ ನಿಂತತಿ. ಏನಾಗೈತ ನಿನಗ ದಾಡಿ? ಅತ್ತೀರ ಇದು ಕಣ್ಣೀರಲ್ರಿ, ಪನ್ನೀರು ಪನ್ನೀರು. ನನಗಾಗ ಖುಷಿಗ ಕಣ್ಣಾಗ ನೀರ ನಿಂದ್ರ ಹೊಲ್ವುರಿ ಅತ್ತೀರ. ನನ್ನ ಗಂಡ ನಾ ಹೇಳ್ದಂಗ್ ಕೇಳಕ್ ಕುಂತಾನ್ರಿ ಅತ್ತೀರ. ಪಗಾರ ತಂದು ಕೊಟ್ಟಾರ್ರಿ, ಇವತ್ತು ಕುಡಿಯಾಕ ಹೋಗಿಲ್ರಿ. ಹ್ಞೂ ನಮ್ಮತ್ತ ನಿನಗಿಂತ ಹೆಚ್ಚಿಂದ ಏನೈತಿ? ನೀ ಹೇಳ್ದಂಗ ನಾನು ಕೇಳುದು. ತಡಿ, ರೊಕ್ಕ ತಂದು ಕೊಡ್ಲೇನು? ಹ್ಞೂ ಮತ್ತೆ ತಂದ್ಕೊಡ್ರಿ. ದೇವ್ರ ಮಂದಿ ಇಟ್ಟು ದೀಪ ಹಚ್ಚತೀನಿ. ತಡಿ ಬನ್ನಿ. ನನಗರ ಇವತ್ತು ಏಟ್ ಖುಷಿ ಆಗಕತ್ತೈತಿ ಅಂದ್ರ ಬಾದಾಮಿ ಹಾಕಿ, ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಿ ಶಾವ್ಗಿ ಪಾಯಸ ಮಾಡೋಷ್ಟು ಖುಷಿ ಆಗ್ಬಿಟ್ಟೈತ್ರಿ ಅತ್ತೀರ. ರೇಷ್ಮಿ ತಗೋಲಿ ರೊಕ್ಕ ತಗೋ. ಕಟ್ಟಿನ ಬಿಚ್ಚಿಲ್ ನೋಡ. ನಾನು 15,000 ರೂಪಾಯಿ ಐತಿ. 15,000 ರೂಪಾಯಿನೂ ನಿನಗ ಇವತ್ತಿಂದ ಮನಿ ಜವಾಬ್ದಾರಿ ಬಾಳೆ ಎಲ್ಲ ನೀನ ನೋಡ್ಕ. ನಾ ದುಡ್ದು ತಂದು ಕೊಡುದು ಅಷ್ಟ ನನ್ನ ಕೆಲಸ ರೀ. ಎಳೇಳು ಜನ್ಮಕ್ಕೂ ನೀವ ನನ್ನ ಗಂಡ ಸಿಗ್ರಿಪ್ಪ. ಏಟ್ ಚಲೋ ಅದಿರಿ ನೀವು. ನೀ ಒಟ್ಟು ಖುಷಿಯಾಗಿರ ಮಹಾರಾಣಿ, ನೀ ಒಟ್ಟು ಖುಷಿಯಾಗಿರ್ಬೇಕು. ಅವಾಗ ಲಕ್ಷ್ಮಿ ಹೊಲಿಯುವುದು. ಇಲ್ಲಿ ತಾಯಿ ಹೊಟ್ಯಾಗ ಬೆಂಕಿ ಬಿದ್ದು ಉಳ್ಳಾಡಕ್ ಕುಂತತಿ. ಇವನಿಗ ಹೆಂಡತಿಗ ಮಹಾರಾಣಿ ಹಿಂಗ್ ನೋಡ್ಕೊಳ್ಳೋದು ಹತ್ತತಿ. ಊರ ಹಲ್ಕಟ ಬಾಡ್ಯಾಗ ಈ ನನ್ನ ಹಲ್ಕಟ ಬಾಡ್ಯ ಹೆಣ್ಣಾಗಿ ಹುಟ್ಟಿದ್ರ ಚಲೋ ಇರ್ತಿತ್ತು. ಬಾ, 1-2 ದಿನ ಸಂಕಟ ಬೀಳ್ತಿತ್ತು ಹೊಟ್ಯಾಗ. ಆದ್ರೆ ಈಟ್ಕೊಂದು ಸಂತಾರ ಬೀಳ್ತಿದ್ದಿಲ್ಲವ ನನ್ನ ಹೊಟ್ಯಾಗ. ರೇಷ್ಮಿ ಅದ್ರಾಗಿಂದ ಬಾಡಿಗೆ ಕಟ್ಟಿಬಿಡ ಈ ಸಲ ತಿಂಗಳಿದ್ದು. ಅಲ್ರಿ ಬಾಡಿಗೆ ಎಷ್ಟೈತ್ರಿ? 2,000 ರೂಪಾಯಿ. ತಗರಿ ಕಟ್ತೀನಿ. ಹಂಗ ಹಾಲು ಬೇಕ್ರಿ ಬಿಸ್ಕಿಟ್ ಬ್ರೆಡ್ ತಂದಿದ್ದು ಅವನಿಗೂ ಕೊಟ್ಬಿಡು. ಎಷ್ಟ್ರಿ? ಬರೀ 1,000 ಬರೇ. 1,000 ಏನ್ರಿ? ತಗರಿ. ಮತ್ ಯಾವ್ದು ಕಟ್ಟದೈತಿ ಲಗು ಲಗುನ ಹೇಳ್ರಿ, ನಾ ತೆಗೆದು ಇಟ್ಬಿಡ್ತೀನಿ. ಹೇಳ್ತೀನಿ ನೋಡು. ನೀನೇನು ಒಂದ್ ಕಡೆ ಲೆಕ್ಕ ಮಾಡ್ಕೊಂಬಿಡು. ಅಷ್ಟು ರೊಕ್ಕ ತೆಗೆದಿಡ. ಆಮೇಲೆ ಉಳ್ಕಿದ್ದೆಲ್ಲ ನಿಂದ ರಾಜಕೀಯ. ನೀನ ಮಹಾರಾಣಿ. ಹ್ಞೂ ಹೇಳ್ರಿ ಮತ್ತ. 1,000 ರೂಪಾಯಿ ಗ್ಯಾಸ್. 2,000 ರೂಪಾಯಿ ಹೋದ್ ತಿಂಗಳೆಲ್ಲ ತಗೊಂಬಂದಿದ್ದು ಕಿರಾಣಿ ಸಾಮಾನು. ಹಂಗ 1,000 ರೂಪಾಯಿ ಅದು EMI ಟಿವಿ ತಗೊಂಡಿದ್ದು EMI. ಮತ್ತೆ 500 ರೂಪಾಯಿ ಅವನ್ ಗುಳಿಗಿ BP ಶುಗರ್ ಇಂದು. 4,000 ರೂಪಾಯಿ ದಸರಾ ದೀಪಾವಳಿ ಹಬ್ಬದಾಗ ಅವು ಸೀರಿ ಅದು ಇದು ಅಂತ ಖರ್ಚು ಮಾಡಿದಿಲ್ಲ, ಅದೆಲ್ಲ ಕಟ್ಟಕ್ಕಾಗುತ್ತಾ. ಇನ್ನ 1,000 ರೂಪಾಯಿ ಕಾಯಿ ಪಲ್ಲೆ. ಆಮೇಲೆ ಇದು ಸಂಘ ಕಟ್ಟಕ್ ಒಂದು 1,200 ರೂಪಾಯಿ. ಅಲ್ಲ ಇದ್ರೆಲ್ಲ ಲೆಕ್ಕ ತೆಗೆದು ಉಳಿದ್ರು ಏಟ್ ಉಳಿತು? 1,800 ರೂಪಾಯಿ ಉಳಿತು. ಅಷ್ಟಕ್ಕೊಂದ್ ರೊಕ್ಕ ಉಳಿದಿರ್ಲಿ. ಎಲ್ಲ ನಿಂದ ಇಡೀ ತಿಂಗಳ ಅದ್ರಾಗ ಮಾಡ್ಬೇಕು. ನೀನ ಮಹಾರಾಣಿ ಇನ್ ಮೇಲೆ ಈ ಮನಿಗ. ಮಹಾರಾಣಿಯ ನೀ ಹೇಳ ಲೆಕ್ಕ ನೋಡಿದ್ರ ನಾ ಮತ್ತ ಈ 1,800 ರೂಪಾಯಿದಾಗ ಮನಿ ನಡ್ಸಾಕ್ ಹೋಗಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲರ ಬೇಕಾಗಿಲ್ಲ ಮಾರಾಯ, ನಿನ್ ಪಗಾರ ನಂಗೆ ಬೇಕಾಗಿಲ್ಲ. ಏನಾರ ಮಾಡ್ಕೊಂಡು ಹಾಳಾಗ ಗುಂಡ್ಯಾಗ ಬಿದ್ದು ಹೋಗು, ನನಗೇನಾಗ್ಬೇಕಾಗೈತಿ? ಅಲ್ಲ ಬರ 15,000 ರೂಪಾಯಿ ಲೆಕ್ಕನ ಇಲ್ಲಿ ಮುಂದೆ ತೋರಿಸ್ಬಿಟ್ಟಿ ನೀನು. ಇದಕ್ಕ ಅಂತ ರೊಕ್ಕ ಏನ್ 15,000 ರೂಪಾಯಿದಾಗ ನಾ ಏನ ಬಿಲ್ಡಿಂಗ್ ಕಟ್ಟಿಸ್ತೀನ, ಏನ್ ಅರಮನಿ ಕಟ್ಟಿಸ್ತೀನ? ನಂಗೆ ಬೇಕಾಗಿಲ್ಲ ನಿನ್ ರೊಕ್ಕ ನೀನೇ ಇಟ್ಕ. ಇರ್ಲಿ ತಗಲಿ ರೇಷ್ಮೆ, ಇಟ್ಕ ರೊಕ್ಕ ಇಟ್ಕ. ಇಟ್ಕಂಡು ನಾನ್ ದುಡ್ಯಾಕ್ ಹೋಗ್ಬೇಕಾಗಿತ್ತು. ಎಲ್ಲರ ಮುಖ ನೋಡು ಮುಖ. ಎಲ್ಲ ರೊಕ್ಕ ನಿಂದ ಮಹಾರಾಣಿ ಅನ್ನಕುಂತಾನ. ಹಂಗ ಏನ್ ಎಲ್ಲ ರೊಕ್ಕ ನನಗ ಸುರಿತಾನೆ ಅನ್ನಂಗ. ಸುಮ್ಕಾಲಿ ರೊಟ್ಟೆರ ಮಾಡಿದ್ರ ಬಿಸಿ ರೊಟ್ಟೆರ ಹಾಕಿದ್ವು ಒಂದ್ ಪುಟ್ಟಿ. ಸುಮ್ಕಾಲಿ ಚಾ ಅದು ಇದು ಹಾಲು ಅನ್ಕೊಂಡು ಎಲ್ಲ ಟೈಮ್ ವೇಸ್ಟ್ ಆತ್ ನಂದು. ತಗೋರಿ ನಿಮ್ ರೊಕ್ಕ ನೀವ ಇಟ್ಕರಿ. ಏನ್ ಮಾಡ್ಕೊಂತೀರಿ ಮಾಡ್ಕೊಂಡ್ ಸಾಯ್ರಿ. ಮತ್ತ ನೀ ನನಗ್ ಬೈತಿಲ್ಲ, ನಂಗೆ ಕೊಡ್ಸಂಗಿಲ್ಲ ಇದು ಕೊಡ್ಸಂಗಿಲ್ಲ. ಅದು ನೋಡ 15,000 ರೂಪಾಯಿದಾಗ ಮನಿ ತೂಗಿಸಿ ಮತ್ತ ನೀನ್ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಮಾಡಿದ್ರು ನೀ ನನಗ ಬೈತಿ. ಯಾವಾಗ್ಲೂ ಒಂದ್ಸಲ ಕುಡ್ದಿದ್ದಕ್ಕ ಎಷ್ಟು ಬೈದಾಡಿದಿ. ಪಗಾರ ನಂಗ ಬೈಕೋ ಅಂತಿದ್ದಿ. ಇಷ್ಟೊಂದು ಖರ್ಚದಾಗನು ನಾ ಇಟ್ಟು ಕುಡಿತೀನಿ ಅಂದ್ರೆ ನೀನು ಎಮ್ಮೆ ಪಡ್ಬೇಕು. ಎಮ್ಮೆ ದನಗಂದಾರಿ ಕೆಲಸ ಮಾಡ್ಬಿಟ್ಟಿ ಎಮ್ಮೆ ಪಡಾಕ. ಸುಮ್ಕಿರ್ರಿ ತಣ್ಣಗ ನನ್ನ ಹೊಟ್ಟೆಗೆ ಎಲ್ಲಿ ಬೆಂಕಿ ಹಾಕಕ್ ಕುಂತೀರಿ ಎಮ್ಮೆ ಪಡ್ಬೇಕಂತ. ನೀನ ಮತ್ ಯಾವ್ದ್ರ ಬ್ಯಾರೆ ಕೆಲಸ ನೋಡ್ಕ. ಈ 20-25,000 ರೂಪಾಯಿ ಬರ ಅಂತದ್ದು ಮಗ ನೋಡಿದ್ರ ದೊಡ್ಡವನಾಗ ಕುಂತಾನ. ಒಂದು ಸ್ವಂತ ಮನಿ ಇಲ್ಲ, ಒಂದ್ ಜಾಗ ಇಲ್ಲ, ಒಂದ್ ಏನೇನು ಇಲ್ಲ. ತಿನ್ನಾಕ ಉಣ್ಣಾಕ ಕಷ್ಟ ಐತಿ. ವಿಚಾರ ಮಾಡ್ರಿ ಓಟ್. ಹೌದ್ಲ ಮಗ, ವಿಚಾರ ಮಾಡು. ಊರಾಗಿಂದ ಒಂದು ಮನೆ ಐತ್ ಬಿಡು, ಅದು ನಿಮ್ ತಮ್ಗ ಓಟ್ ಕೊಡ್ಬೇಕು, ನಿನಗ ಓಟ್ ಬರ್ಬೇಕು. ಅದ್ರಾಗ ಎಲ್ಲ ಆಗತ್ಲಾ ನೋಡು. ವಿಚಾರ ಮಾಡು ನೀನು ಓಟ್. ಚಲೋ ಕೆಲಸನ ಹುಡುಕ. ನಿಮ್ಮ ಅವು ಹೇಳಿದ್ಲು ಇದು ಒಂದು ಮಾತ್ರ ಚಲೋ ಹೇಳಿದ್ಲು ನೋಡು. ನಾ ಇದಕ್ಕೂ ಎಲ್ಲಿ ಕಲ್ಲು ಹಾಕ್ತಾಳ ಅನ್ಕೊಂಡಿದ್ನಿ. ಅಲ್ಲ ಪಗಾರ ಕೊಟ್ರು ಸಿಟ್ಟಾಗ್ತಾಳ, ಪಗಾರ ಕೊಡ್ಲಿಲ್ಲ ಅಂದ್ರೂ ಸಿಟ್ಟಾಗ್ತಾಳ. ನನ್ನ ಹಣೆ ಬರನ ಸರಿ ಇಲ್ಲ. ನಾನರ ಪಗಾರೆಲ್ಲ ನನ್ನ ಮುಂದೆ ನನ್ನ ಸಸಿಗೆ ಹೋತಲ್ಲ ಒಂದ್ ಸಂಕಟ ಬಿದ್ದು ಸಾಯಕುಂತಿದ್ದಿ. ನನ್ನ ಸಸಿ ಮುಟ್ಟಕ್ಕ ಹೋಗ್ಲಿಲ್ಲ. ಖರ್ಚನೂ ಅಷ್ಟ ಇರ್ತಾವಲ್ಲ ಪಾಪ ಎದ್ರೋಡೋದ್ಲು. ಲೇ ರೇಷ್ಮೆ, ಬಿಸಿ ರೊಟ್ಟಿಗೆ ಬೆಣ್ಣೆ ಹಚ್ಚಿಕೊಡ ಇವತ್ತು ಊಟಕ್ಕ. ಬೆಣ್ಣೆ ತೆಗ್ದಿಯಲ್ಲ ನಿನ್ನೆ ರಾತ್ರಿ ಕುಂತು. ಅದ್ರ ಮೇಲೇನೋ ಕಣ್ಣು ನಿಮ್ದು. ಓಟ್ ತುಪ್ಪ ಹಾಕೈತಿ ಅಂದ್ರೂ ಇಲ್ಲ ಬಿಡಂಗಿಲ್ಲ. ಅದನ್ನು ಹಾಕೊಂಡು ತಿಂದು ಬಿಡ್ಬೇಕು. ಸುಮ್ಕ ಚಾ ಅಷ್ಟ ಕುಡ್ನಿ ನೋಡ್. ನಾನು 4 ಬಿಸ್ಕೆಟ್ ತಿನ್ಲಿಲ್ಲ ಸಿಟ್ಟೊಳಗ. ಅದಕ್ಕೆ ಹಿರಿಯರು ಹೇಳುದು ಸಿಟ್ನ್ಯಾಗ ಮೂದ್ ಕೊಡ್ಕೊಂಡ್ರ ಮತ್ ಬರಂಗಿಲ್ಲ ಅಂದು. ಈಗ ಮತ್ತೆ ಬಿಸಿ ಮಾಡಂದ್ರ ಚಾ ಬಾಯಿ ಬಡ್ಕೊಂಡು ಸಾಯ್ತಾಳಿಕಿ. ಇಲ್ಲೇ ಬಾಜು ಮನಿ ಸಕ್ಕೋಕ್ಕನ್ ಮನಿಗರ ಹೋಗ್ಲೇನು? ಬಿಸಿ ಚಾ ಮಾಡಿಕೊಡ್ತಾಳಕಿ ಸಸಿ. ಅದನ್ನ ಕುಡ್ದು ಎಂಜಾಯ್ ಮಾಡ್ಬಿಡ್ತೀನಿ.